ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ತನ್ನ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ನ ಹೊಸ ರಾಯಭಾರಿಯಾಗಿ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಸುಧಾರಾಣಿ ಅವರನ್ನು ನೇಮಕ ಮಾಡಿದೆ. ಫೆಬ್ರವರಿ 9ರಂದು ಈ ಅಧಿಕೃತ ಘೋಷಣೆ ಹೊರಬಿದ್ದಿದೆ. ಸುಧಾರಾಣಿ ಅವರಿಗಿಂತ ಹಿಂದೆ ಶಿವರಾಜ್ ಕುಮಾರ್ ನಂದಿನಿಯ ರಾಯಭಾರಿಯಾಗಿದ್ದರು. ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ಅಪ್ಪು ಅವರು ನಂದಿನಿಯ ಫೇಸ್ ಆಗಿದ್ದರು. ರೈತರ ಮೇಲಿನ ಪ್ರೀತಿಯಿಂದ ಅವರು ಪ್ರಚಾರಕ್ಕಾಗಿ ಯಾವುದೇ ಸಂಭಾವನೆ ಪಡೆಯುತ್ತಿರಲಿಲ್ಲ. 1996ರಲ್ಲಿ ನಂದಿನಿ ಬ್ರ್ಯಾಂಡ್ ಅನ್ನು ಜನಮಾನಸಕ್ಕೆ ತಲುಪಿಸಲು ಡಾಕ್ಟರ್ ರಾಜ್ಕುಮಾರ್ ಮೊದಲ ಬಾರಿಗೆ ರಾಯಭಾರಿಯಾಗಿದ್ದರು. ಅವರು ನಂದಿನಿ ತುಪ್ಪದ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದರು. 1974ರಲ್ಲಿ ಸ್ಥಾಪನೆಯಾದ ಕೆಎಂಎಫ್ ಇಂದು ಭಾರತದ 2ನೇ ಅತಿದೊಡ್ಡ ಡೈರಿ ಸಹಕಾರಿ ಸಂಸ್ಥೆಯಾಗಿದೆ. ಈ ಬ್ರ್ಯಾಂಡ್ಗೆ ನಂದಿನಿ ಎಂದು ಹೆಸರಿಟ್ಟಿದ್ದು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು. ಇತ್ತೀಚೆಗೆ ಕೆಎಂಎಫ್ ದುಬೈನಲ್ಲಿ ತನ್ನ ಶಾಖೆಯನ್ನು ತೆರೆದಿದೆ ಮತ್ತು ಅಮೆರಿಕದಂತಹ ದೇಶಗಳಿಗೆ ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.